press the bell icon on the YouTube app and never miss another update. Hello my dear children, welcome back to the class. Yes, in our previous session we already know about the lesson Saudi Arabia. So Saudi Arabia, the land of hot sand. So hot sand means a tropical desert anteli ಹೇಳಿದೆ. So tropical desert means that is a barren land. So tropical means ಉಷ್ಣ ವಲಯ. ಸೊ ಅದು ಎಲ್ಲಿ ಸಿಚುವೇಟ್ ಆಗಿದೆ ನಮ್ಮ ಒಂದು ಗ್ಲೋಬಲ್ಲಿ ನಾವು ನೋಡೋದಾದರೆ ಸೊ ನಿಯರ್ ಈಕ್ವೇಟರ್ ಟು ನಾರ್ತ್ ಸೈಡಲ್ಲಿ 20 ಡಿಗ್ರಿ ಮತ್ತು ಸೌತಲ್ಲಿ ಡೌನಲ್ಲಿ 30 ಡಿಗ್ರಿ. ಸೊ ಸೌದಿ ಅರೇಬಿಯಾ ಸಿಚುವೇಟ್ ಆಗಿದೆ. ಅಂಡರ್ಸ್ಟುಡ್? ಸೊ ಇನ್ ದ ವೆಸ್ಟರ್ನ್ ಸೈಡ್ ಆಫ್ ಸೌದಿ ಅರೇಬಿಯಾ ವಿ ಕ್ಯಾನ್ ಸಿ ರೆಡ್ ಸಿ and the eastern part of Saudi Arabia, so Persian Gulf, and also the south of the Saudi Arabia, so we can see Arabian Sea. Okay, so that's why we call Saudi Arabia Saudi Arabia is a peninsula, though Arabian Peninsula ಅಂತಲೇ ನಾವು ಕರಿತೀವಿ. ಸೊ ಮೋಸ್ಟ್ ಆಫ್ ದ ಲ್ಯಾಂಡ್ ಕವರ್ಡ್ ಲೂಸ್ ಸ್ಯಾಂಡ್ ಅಂತೇಳಿ ನಾವು ಕರಿತೀವಿ. ಸೊ ಇಯರ್ ಲೂಸ್ ಸ್ಯಾಂಡ್ ಅಂತ ಹೇಳಿದ್ರೆ ಲೈಕ್ ಏನಂತೇಳಿ ಕರಿತೀವಿ, ಲೈಕ್ ರಬ್ ಅಲ್ ಖಾಲಿ. ಓಕೆ, ಸೊ ಆ್ಯಂಡ್ ಆಲ್ಸೋ ವಿ ಲರ್ನ್ ಇನ್ ಅವರ್ ಪ್ರೀವಿಯಸ್ ಸೆಷನ್ ವಿ ಲರ್ನ್ ಕ್ಲೈಮೆಟಿಕ್ ಕಂಡೀಷನ್. ಸೊ ಕ್ಲೈಮೆಟಿಕ್ ಕಂಡೀಷನ್ಸ್ ಮೀನ್ಸ್ ದ ಕ್ಲೈಮೇಟ್ ಆಫ್ Saudi Arabia is very hot and also remaining throughout a year, same throughout the year. So it means like a hot region. Understood? Yes, and during the daytime, so sun shine very brightly. Okay, so brightly ಅಂತ ಹೇಳಿದ್ರೆ ತುಂಬ ಪ್ರಕಾಶಮಾನವಾಗಿ ಇರುವಂಥದ್ದು, ತುಂಬ ಹೀಟ್ ಟೆಂಪ್ರೇಚರ್. ಆ್ಯಂಡ್ ಡ್ಯೂರಿಂಗ್ ಸಮ್ಮರ್ ಫ್ರಮ್ ಮೇ ಟು ಸೆಪ್ಟೆಂಬರ್, ಸೊ ಅಲ್ಲಿ ಸಮ್ಮರ್ ನಾವು ಯಾವ ಮಂತಲ್ಲಿ ಕನ್ಸಿಡರ್ ಮಾಡ್ತೀವಿ ಮೀನ್ಸ್ ಲೈಕ್ ಫ್ರಮ್ ಮೇ ಟು ಸೆಪ್ಟೆಂಬರ್. ಸೊ ದಟ್ ಡೇಸ್ ಆರ್ ವೆರಿ ಹಾಟ್ ಆ್ಯಂಡ್ ನೈಟ್ಸ್ ಆರ್ ಕೂಲ್. ಓಕೆ, ಸೊ ಡೇ ಟೈಮಲ್ಲಿ ತುಂಬ ಟೆಂಪ್ರೇಚರ್ ಇರುತ್ತೆ, ಸೊ ನೈಟಲ್ಲಿ ಕೂಲ್ ಆಗಿರುತ್ತೆ. ಓಕೆ, ಎಸ್, ಆ್ಯಂಡ್ ದ ಟೆಂಪ್ರೇಚರ್ ಡ್ಯೂರಿಂಗ್ ದ ಡೇ ಟೈಮ್ ಇಸ್ ಮೋರ್ ದ್ಯಾನ್ 50 ಡಿಗ್ರಿ ಸೆಲ್ಸಿಯಸ್. ಸೊ ಮೋರ್ ದ್ಯಾನ್ ಎಷ್ಟಿರುತ್ತೆ ಟೆಂಪ್ರೇಚರು? ಸೊ ನಾವು ಪ್ರೆಸೆಂಟಲ್ಲಿ ನಾವು ನೋಡೋದಾದರೆ ಸೊ ನಾವೊಂದು 25ಗೆ ರೀಚ್ ಆಗ್ತಿದ್ದಂಗೆ 25 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗ್ತಿದ್ದಂಗೆ ತುಂಬ ನಮ್ಗೆ ಹಾಟ್ ಅನಿಸುತ್ತೆ. ಸೊ ಯು ಕ್ಯಾನ್ ಇಮ್ಯಾಜ್. ಸೊ ಈಗ ನಾವು ಊಹೆ ಮಾಡೋದಾದರೆ ಮೋರ್ ದ್ಯಾನ್ 50 ಡಿಗ್ರಿ ಸೆಲ್ಸಿಯಸ್ಸು, ಸೊ 50 ಅಂದರೆ ಇಟ್ ಮೀನ್ಸ್ 2 ಪಟ್ಟು ಜಾಸ್ತಿಯಲ್ಲಿ ಟೆಂಪ್ರೇಚರನ್ನು ನಾವು ನೋಡ್ತೀವಿ. ಓಕೆ ಚಿಲ್ಡ್ರನ್, ಎಸ್, ದ ಟೆಂಪ್ರೇಚರ್ ಡ್ಯೂರಿಂಗ್ ದ ಡೇ ಟೈಮ್ is more than 50 degree Celsius. So during the winter, the month of like from October to April, okay, so the days are warm and the nights are very ಕೋಲ್ಡ್. ವಾಮ್ ಅಂತ ಹೇಳಿದ್ರೆ ಸ್ವಲ್ಪ ಬೆಚ್ಚನೆಯಾಗಿರುವಂಥದ್ದು. ಸೊ ವಿಂಟರ್ ಸೀಸನ್, ವಿಂಟರ್ ಅಂತ ಹೇಳಿದ್ರೆ ನಮಗೆ ಚಳಿ ಅನ್ನೋದು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ಎಸ್, ಆ್ಯಂಡ್ ಡೇ ಟೈಮ್ ಇಟ್ಸ್ ವಾಮ್ ಅಂತ ಹೇಳಿದ್ರೆ ಸ್ವಲ್ಪ ಬೆಚ್ಚನೆಯಾಗಿರುವಂಥದ್ದು. ಅದರ ಜೊತೆಗೆ ಸೊ ನೈಟ್ಸ್ ಆರ್ ವೆರಿ cold. So there is a great differences of a temperature, so day and night. So day and night ಅಲ್ಲಿ ನಾವು ಗ್ರೇಟ್ ಡಿಫ್ರೆನ್ಸಿಯೇಷನ್ ಅನ್ನು ನಾವು ನೋಡ್ತೀವಿ. ಡೇ ಟೈಮು ಹಾಟ್ ಕ್ಲೈಮೆಟಿಕ್ ಕಂಡೀಷನ್ ಇರುತ್ತೆ, ಸೊ ನೈಟಲ್ಲಿ ಕೂಲ್ ಕ್ಲೈಮೆಟಿಕ್ ಕಂಡೀಷನನ್ನು ನಾವು ನೋಡ್ತೀವಿ, ವೆದರ್ ಕಂಡೀಷನ್. ಸೊ ಇಯರ್ ಕ್ಲೈಮೇಟ್ ಮೀನ್ಸ್ ದಟ್ ಈಸ್ ಅ ಲಾಂಗ್ ಪೀರಿಯಡ್ ವೆದರ್ ಕಂಡೀಷನ್. ಓಕೆ, ಸೊ ಲಾಂಗ್ ಟರ್ಮ್. ಸೊ ಲಾಂಗ್ ಟರ್ಮ್ ಅಂತ ಹೇಳಿದರೆ ನಾವು ಲೈಕ್ ಸೀಸನ್ ವೈಸ್ ಆಗಿರ್ಬೋದು, ಇಯರ್ ವೈಸ್ ಆಗಿರ್ಬೋದು. ಓಕೆ, ಎಸ್, ಆ್ಯಂಡ್ ದ ಮೋಸ್ಟ್ ಕಾಮನ್ ಫೀಚರ್ ಇನ್ ಆಲ್ ಸೀಸನ್ ಇಸ್ ದ ಡಸ್ಟ್ ಸ್ಟ್ರೋಮ್. ಸೊ ಎಲ್ಲ ಸೀಸನಲ್ಲೂ ನಾವೊಂದು ಕಾಮನ್ ಫೀಚರನ್ನು, ಗುಣಲಕ್ಷಣವನ್ನು ನೋಡ್ತೀವಿ ಡೆಸರ್ಟಲ್ಲಿ. ಸೊ ಅದು ಯಾವುದು ಅಂತ ಹೇಳಿದ್ರೆ ಲೈಕ್ ಡಸ್ಟ್ ಸ್ಟ್ರೋಮ್ಸ್. ಸ್ಟ್ರಾಂಗ್ ವಿಂಡ್ಸ್ ಬ್ಲೋ ಆದಾಗ ಏನಾಗುತ್ತೆ, ಡಸ್ಟ್ ಸ್ಟ್ರೋಮ್ಸ್ ಬರುತ್ತೆ. ಸೊ ಡಸ್ಟ್ ಸ್ಟ್ರೋಮ್ಸ್ ಏನಾಗುತ್ತೆ, ಧೂಳಿನಿಂದ ಕೂಡಿರುವಂಥ ಬಿರುಗಾಳಿ ಬಂದಾಗ ಸೊ ಅಲ್ಲಿ ಸ್ಯಾಂಡ್ ಡ್ಯೂನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ನಾನು ಹೇಳಿದೆ. ಓಕೆ, ಸೊ ಮರಳಿನ ದಿಬ್ಬಗಳು ಅಂತೇಳಿ ನಾನು ಕರಿತೀನಿ. ಸೊ ದಟ್ ಈಸ್ ಆ್ಯಂಡ್ ದ ಕೋಸ್ಟಲ್ ಏರಿಯಾಸ್ ಹ್ಯಾವ್ ಎ ಮೈಲ್ಡ್ ಕ್ಲೈಮೇಟ್. ಕೋಸ್ಟಲ್ ಏರಿಯಾ, ನಾನು ಅಲ್ಲಿ ಡೆಸರ್ಟ್ ಏರಿಯಾ ಅಂತ ಹೇಳಿದೆ, ಮತ್ತು ಇವಾಗ ಕೋಸ್ಟಲ್ ಏರಿಯಾ ಅಂತ ಹೇಳ್ತಾ ಇದ್ದೀನಿ. ಅಂದರೆ ವೈ? ಬಿಕಾಸ್ ರೆಡ್ ಸಿ ಸಿಚುವೇಟೆಡ್ ಇನ್ ದ ವೆಸ್ಟರ್ನ್ ಪಾರ್ಟ್ ಆಫ್ ಸೌದಿ ಅರೇಬಿಯಾ. ಸೊ ವೆಸ್ಟರ್ನ್ ಪಾರ್ಟ್ ಆಫ್ ಸೌದಿ ಅರೇಬಿಯಾದಲ್ಲಿ ನಮಗೆ ರೆಡ್ ಸಿ ಇರೋದ್ರಿಂದ ನಾವು ಒಂದು ಕೋಸ್ಟಲ್ ಲೈನನ್ನು ನೋಡ್ಬೋದು. ಸೊ ಅದು ಎಷ್ಟು ಕಿಲೋಮೀಟರ್ವರೆಗೂ ಇದೆ ಅಂತ ಹೇಳಿದ್ರೆ 260 kilometers on the Red Sea. Okay, yes, and one hill station, Haba. Okay, so Haba hill station is a cool in summer. So hill station ಅಂದರೆ ಬೆಟ್ಟ ಗುಡ್ಡಗಳಿಂದ ಕೂಡಿರುವಂಥದ್ದು, ಸೊ ಗ್ರೀನರಿ ಇರುವಂಥದ್ದು. So this is all about the climatic condition. And next, vegetation.
ಸೊ ವೆಜಿಟೇಷನ್ಗೆ ಬಂದರೆ, ಸಸ್ಯವರ್ಗಕ್ಕೆ ಬಂದರೆ ನಾವಿಲ್ಲಿ ಏನು ಹೇಳ್ಬೋದು, ವೆರಿ ಫ್ಯೂ ಪ್ಲ್ಯಾಂಟ್ಸ್. ಸೊ ವೆರಿ ಫ್ಯೂ ಪ್ಲ್ಯಾಂಟ್ಸನ್ನು ನಾವು ನೋಡ್ತೀವಿ. ಸೊ ಆ್ಯಂಡ್ ದಟ್ ಪ್ಲ್ಯಾಂಟ್ಸ್, ಡೆಸರ್ಟ್ ಪ್ಲ್ಯಾಂಟ್ಸ್ ಗ್ರೋ ಎ ಲಾಂಗ್ ರೂಟ್ಸ್ ಅಂತೇಳಿ ಕರಿತೀವಿ. ಸೊ ಇಯರ್ ಎ ಫ್ಯೂ ಪ್ಲ್ಯಾಂಟ್ಸ್ ಗ್ರೋ. ವೈ? ಬಿಕಾಸ್ ಇಟ್ಸ್ ಅ ಡ್ರೈ ಏರಿಯಾ ಆ್ಯಂಡ್ ದ ಬ್ಯಾರನ್ ಲ್ಯಾಂಡ್. ಸೊ ಇಲ್ಲಿ ಅನ್ಇನ್ಹ್ಯಾಬಿಟೆಡ್ ಇರುತ್ತೆ ಮತ್ತು ಅನ್ಕಲ್ಟಿವೇಷನನ್ನು ನಾವು ನೋಡ್ತೀವಿ. ಅನ್ಇನ್ಹ್ಯಾಬಿಟೆಡ್ ಅಂದರೆ ಇಟ್ ಈಸ್ ನಾಟ್ ಅ ಸೂಟಬಲ್ ಫಾರ್ ದ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಸೊ ಅಲ್ಲಿ ಒಂದು ಜನಸಾಮಾನ್ಯರು ಇರುವಂಥ ಒಂದು ಕಾಮನ್ ಆಗಿ ಲೈಫನ್ನು ಲೀಡ್ ಮಾಡೋದಕ್ಕೆ ಆಗಲ್ಲ. ಓಕೆ, ಆ್ಯಂಡ್ ಆಲ್ಸೋ ಬ್ಯಾರನ್ ಲ್ಯಾಂಡ್ ಅಂತ ಹೇಳಿದ್ರೆ ಅನ್ಕಲ್ಟಿವೇಷನ್. ಸೊ ಯಾವುದೇ ರೀತಿಯಾದಂಥ ಕಲ್ಟಿವೇಷನ್ನ ಮಾಡೋಕ್ಕಾಗಲ್ಲ. ಬಟ್ ಅವ್ರು ಯೂಸ್ ಮಾಡುವಂಥ ಕಲ್ಟಿವೇಷನ್ ಯಾವುದಂತ ಹೇಳಿದ್ರೆ ಸೈಂಟಿಫಿಕ್ ಮೆಥಡ್. ಓಕೆ, ಸೈಂಟಿಫಿಕ್ ಮೆಥಡನ್ನು ಅವ್ರು ಮಾಡ್ತಾರೆ. ನೆಕ್ಸ್ಟ್ ಟಾಪಿಕಲ್ಲಿ ನಾನು ಹೇಳ್ತೀನಿ. ಸೊ ಮೋಸ್ಟ್ ಡೆಸರ್ಟ್ಸ್ ಪ್ಲಾಂಟ್ಸ್ ಹ್ಯಾವ್ ಎ ಲಾಂಗ್ ರೂಟ್. ವೈ? ಬಿಕಾಸ್ ಇಟ್ ಮೀನ್ಸ್ ಎ ಡೀಪ್ ಇನ್ ಟು ದ ಅರ್ತ್ ಗೆಟ್ ವಾಟರ್. ಡೀಪ್ ಇನ್ ಟು ದ ಅರ್ತ್ ಗೆಟ್ ವಾಟರ್. ಸೊ ನೀರಿನ ಸೆಲೆ ಎಲ್ಲಿರುತ್ತೋ ಅಲ್ಲಿವರೆಗೂ ಆ ರೂಟ್ಸ್ ಏನಾಗುತ್ತೆ, ಬೆಳ್ಕೊಂಡು ಹೋಗುತ್ತೆ. ಓಕೆ, ಎಸ್. ಆ್ಯಂಡ್ ದ ಮೇನ್ ವೆಜಿಟೇಷನ್ ಏನು ಅಂತ ಹೇಳಿದ್ರೆ ಡೇಟ್ ಪಾಮ್ ಟ್ರೀ. ಸೊ ಖರ್ಜೂರದ ಮರಗಳು, ಅದರ ಜೊತೆಗೆ ಥ್ರೋನಿ ಬುಷಸ್, ಮುಳ್ಳಿನ ಗಿಡಗಳು, ಆ್ಯಂಡ್ ಆಲ್ಸೋ ದ ಕ್ಯಾಕ್ಟಸ್. ಸೊ ಕ್ಯಾಕ್ಟಸ್ನ ಒಂದು ಫೀಚರ್ ಏನಾಗಿದ್ರೆ, ಸೊ ವೆನ್ ಇಟ್ಸ್ ಅ ರೈನಿ, ಸೊ ಡ್ಯೂರಿಂಗ್ ದ ರೈನಿ, ಸೊ ಮಳೆ ಬಂದಾಗ ಸೊ ಇಟ್ಸ್ ಅ ಸ್ವೆಲ್ ಅಪ್. ಬಿಕಾಸ್ ಯಾಕೆ ಅದು ಸ್ವೆಲ್ ಆಗುತ್ತೆ ಅಂದರೆ ಉಪ್ಕೊಳ್ಳುತ್ತೆ, ಅದರ ಲೀವ್ಸ್ ಎಲ್ಲ ಉಪ್ಕೊಳ್ಳುತ್ತೆ. ಸೊ ಇಲ್ಲಿ ಡೆಸರ್ಟ್ ವೆಜಿಟೇಷನ್ ಕ್ಯಾಕ್ಟಸನ್ನು ಕೊಟ್ಟಿದ್ದಾರೆ ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಪೇಜ್ ನಂಬರ್ 53. ಓಕೆ, ಸೊ ಸ್ವೆಲ್ ಅಪ್ ಬಿಕಾಸ್ ದೇ ಅಬ್ಸರ್ವ್ ವಾಟರ್. ಅದು ವಾಟರನ್ನು ಅಬ್ಸರ್ವ್ ಮಾಡಿರುತ್ತೆ ಆ ಟೈಮಲ್ಲಿ. ಸೊ ರೈನಿ ಸೀಸನಲ್ಲಿ ಮಳೆ ಬಂದಾಗ ಅದೇನು ಮಾಡಿರುತ್ತೆ, ವಾಟರನ್ನು ಅದು ಅಬ್ಸರ್ವ್ ಮಾಡಿ ಅದು ಎಲೆಗಳಲ್ಲಿ ಇಟ್ಕೊಂಡಿರುತ್ತೆ. ಓಕೆ, ಸೊ ಲೀವ್ಸಲ್ಲಿ. ಸೊ ಆ್ಯಂಡ್ ದೆನ್ ದೆ ಶ್ರಿಂಕ್. ಸೊ ಆಫ್ಟರ್ ದಟ್ ಅದೇನಾಗುತ್ತೆ, ಶ್ರಿಂಕ್ ಆಗುತ್ತೆ. ಸೊ ಅದು ನೀರನ್ನು ಎಷ್ಟು ಯೂಸ್ ಮಾಡ್ಕೋತಾ ಹೋಗುತ್ತೋ, ಸೊ ದೇ ಯೂಸ್ ಅಪ್ ವಾಟರ್. ಸೊ ಯೂಸ್ ಮಾಡ್ದಂಗೆಲ್ಲ ಅದು ಏನಾಗುತ್ತೆ, ಸೊ ಅಲ್ಲಿ ಆ ಒಂದು ಎಲೆಗಳು ಮತ್ತೆ ಶ್ರಿಂಕ್ ಆಗುತ್ತೆ, ಸಣ್ಣ ಆಗ್ತವೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ climatic condition and vegetation. So in this class, dear children, you are going to know about wildlife and economic activities. So wildlife ಅಂತ ಹೇಳಿದ್ರೆ ಪ್ರಾಣಿಗಳು. ಸೊ ಯಾವ್ಯಾವ ಥರದ ಪ್ರಾಣಿಗಳನ್ನು ನಾವಲ್ಲಿ ನೋಡ್ತೀವಿ. ಸೊ ಆ್ಯಂಡ್ ಎಕನಾಮಿಕ್ ಆ್ಯಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆ ಏನಿದೆ ಅಲ್ಲಿ. ಓಕೆ, ಎಸ್. ಸೊ ಡಿಯರ್ ಚಿಲ್ಡ್ರನ್, ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 54. Yes, page number first, wildlife, page number 53. Okay, so Saudi Arabia is not a rich wildlife. So not a rich wildlife ಅಂತ ಹೇಳಿದ್ರೆ ಯಾಕೆ, ಬಿಕಾಸ್ that is a desert area, barren land. ಸೊ ಕಾಮನ್ ಪೀಪಲ್ ಅಥವಾ ನಮ್ಮ ಒಂದು ರೀಜನಲ್ಲಿರುವಂಥ ಪ್ರಾಣಿಗಳನ್ನು ನಾವಲ್ಲಿ ತೊಗೊಂಡೋಗಿ ಸೊ ಸಾಕೋದಕ್ಕೆ ಆಗಲ್ಲ. ಯಾಕೆಂದರೆ ಸೊ ಇನ್ ಅವರ್ ಕಂಟ್ರಿ ವಿ ಕ್ಯಾನ್ ಸೇ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೈಮೆಟಿಕ್ ಕಂಡೀಷನ್. ಸೊ ಆಲ್ರೆಡಿ ವಿ ನೋ ದಟ್ ಸಮ್ ಪ್ಲೇಸಸ್ ಆರ್ ಹಾಟ್ ರೀಜನ್ಸ್ ಆ್ಯಂಡ್ ಸಮ್ ಪ್ಲೇಸಸ್ ಆರ್ ಮೌಂಟೇನಿಯಸ್ ರೀಜನ್ಸ್. ಈ ಥರ ಇರೋದ್ರಿಂದ ಅಲ್ಲಿಗೆ ಆ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳುವಂಥ ಪ್ರಾಣಿಗಳನ್ನು ಮಾತ್ರ ನಾವು ನೋಡ್ಬೋದು. ಓಕೆ, ಸೊ ದಟ್ಸ್ ವೈ ದ ಸೌದಿ ಅರೇಬಿಯಾ ಈಸ್ ನಾಟ್ ಅ ರಿಚ್ ವೈಲ್ಡ್ ಲೈಫ್. ಯಾಕಂದರೆ ಅಲ್ಲಿ ಮರಳುಗಾಡು, ಆ ಮರಳಿರೋದ್ರಿಂದ ಯಾವ ಪ್ರಾಣಿಗಳನ್ನು ನಾವಲ್ಲಿ ಸಾಕೋದು ಸೂಕ್ತ. ಸೊ ಆ ಒಂದು ವಾತಾವರಣಕ್ಕೆ ಬೇಕಾಗಿರುವಂಥ ಒಂದು ಕ್ಲೈಮೆಟಿಕ್ ಕಂಡೀಷನಿಗೆ ಇರುವಂಥ ಪ್ರಾಣಿಗಳನ್ನು ಮಾತ್ರ ನಾವಲ್ಲಿ ನೋಡ್ತೀವಿ. ಸೊ ತಕ್ಕ ಮಟ್ಟಿಗೆ ನಾವು ನೋಡ್ಬೋದು. ಓಕೆ, ಎಸ್. ಸೊ ದೋಸ್ ಹೂ ಕ್ಯಾನ್ ಲೀವ್ ಅ ಲಿಟಲ್ ವಾಟರ್ ಆ್ಯಂಡ್ ಫುಡ್. ಸೊ ಯಾವ ಪ್ರಾಣಿಗಳು ಅಲ್ಲಿ ಸರ್ವೈವ್ ಆಗಬಹುದು, ಸೊ ಲಿಟಲ್ ವಾಟರನ್ನು ಬಳಸುವಂಥದ್ದು ಮತ್ತು ಲಿಟಲ್ ಫುಡ್ಡನ್ನು ತಗೊಳ್ಳೋವಂಥ ಪ್ರಾಣಿಗಳು ಮಾತ್ರ ಅಲ್ಲಿ ನಾವು ಸಾಕ್ತೀವಿ. ಓಕೆ, ಎಸ್. ಆ್ಯಂಡ್ ಫುಡ್ ಲೀವ್ ದೇ ಆರ್ ಮೆನಿ ಟೈಪ್ಸ್ ಆಫ್. ಸೊ ಲೈಕ್ ದೋಸ್ ಆರ್ ಇನ್ಸೆಕ್ಟ್ಸ್, ಸ್ಪೈಡರ್ಸ್, ರೆಪ್ಟೈಲ್ಸ್, ಮ್ಯಾಮಲ್ಸ್. ಸೊ ಇನ್ಸೆಕ್ಟ್ಸ್ ಅಂತ ಹೇಳಿದ್ರೆ ಲೈಕ್ ಹುಳಗಳು. ಓಕೆ, ಆ್ಯಂಡ್ ಸ್ಪೈಡರ್ ಜೇಡ. ಓಕೆ, ಆ್ಯಂಡ್ ರೆಪ್ಟೈಲ್ಸ್ ಮೀನ್ಸ್ ಸರೀಸೃಪಗಳು ಅಂತೇಳಿ ನಾವು ಕರಿತೀವಿ. ರೆಪ್ಟೈಲ್ಸ್ ಅಂತ ಹೇಳಿದ್ರೆ ಲೈಕ್ ಸ್ನೇಕ್ ಆಗಿರ್ಬೋದು, ಆ್ಯಂಡ್ ಲಿಝಾರ್ಡ್ ಆಗಿರ್ಬೋದು, ಆ್ಯಂಡ್ ಟಾರ್ಟೈಲ್ಸ್. ಸೊ ಟಾರ್ಟೈಲ್ ಮೀನ್ಸ್ ಲೈಕ್ ನಾವು ಸಮುದ್ರದ ಹತ್ರ ನಾವು ಮರಳಲ್ಲಿ ಓಡಾಡೋದನ್ನ ನೋಡಿದ್ದೀವಿ, ಆಮೆ. ಆ್ಯಂಡ್ ಹಾವು, ಆ್ಯಂಡ್ ಆಲ್ಸೋ ದ ಅನದರ್ ಒನ್ ಲೈಕ್ ಲಿಝಾರ್ಡ್, ಹಲ್ಲಿ ಅಂತೇಳಿ ನಾವು ಕರಿತೀವಿ, ಉಡ. ಓಕೆ, ಸೊ ತೆವಳುವಂತಹ ಪ್ರಾಣಿಗಳು. ಸೊ ಲೈಕ್ ರೆಪ್ಟೈಲ್ಸ್ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ಆ್ಯಂಡ್ ಬರ್ಡ್ಸ್ ಆ್ಯಂಡ್ ಮ್ಯಾಮಲ್ಸ್. ಮ್ಯಾಮಲ್ಸ್ ಮೀನ್ಸ್ ವಿಚ್ ಬರ್ತ್ ಯಂಗ್ ಒನ್ಸ್. ಓಕೆ, ಸೊ ಮ್ಯಾಮಲ್ಸ್ಗಳು ಸಸ್ತನಿಗಳು. ಸೊ ಈ ಥರದ ಪ್ರಾಣಿಗಳನ್ನು ಮಾತ್ರ ನಾವು ಮರಳುಗಾಡಲ್ಲಿ ನೋಡುವಂಥದ್ದು. ಓಕೆ, ಎಸ್, ಇನ್ ಸೌದಿ ಅರೇಬಿಯಾ ಇನ್ ಲಿವ್ ದೇರ್.
and gazelles and jackals and foxes move swiftly on the desert land. Swiftly means fast moving, swiftly move. ಓಕೆ, ಸೊ ಯಾವ್ಯಾವ ಅನಿಮಲ್ಸ್ಗಳನ್ನು ನೋಡ್ತೀವಿ, ಲೈಕ್ ಡೀರ್ ಫ್ಯಾಮಿಲಿಯಲ್ಲಿ ಗ್ಯಾಸಲ್ಸ್ನ ನೋಡ್ಬೋದು, ಅದು ಜಿಂಕೆ ಥರನೇ ಇರುತ್ತೆ. ಸೊ ಕರ್ಡ್ ಹಾರ್ನ್ಸ್ ಅನ್ನೋ ಒಂದಿರುತ್ತೆ. ಕರ್ಡ್ ಹಾರ್ನ್ಸ್ ಅಂತ ಹೇಳಿದ್ರೆ ಲೈಕ್ ಕರ್ಡ್ ಆನ್ಸ್, ಓಕೆ, ಹಾರ್ನ್ಸ್ ಅಂತೇಳಿ ಕೊಂಬುಗಳು. ಸೊ ಜಿಂಕೆ ಜಾತಿಯಲ್ಲೇ ಇರುವಂತಹ ಇನ್ನೊಂದು ಪ್ರಾಣಿ. ಓಕೆ, ಆ್ಯಂಡ್ ಆಲ್ಸೋ ದ ಜಾಕಲ್ಸ್. ಸೊ ಜಾಕಲ್ಸ್ ಮೀನ್ಸ್ ನರಿ, ಅ ಡಾಗ್ ಫ್ಯಾಮಿಲಿ. ಸೊ ನರಿಯ ನಾಯಿ ಜಾತಿಗೆ ಇರುವಂಥ ನಾಯಿಯ ಜಾತಿಯಲ್ಲೇ ಇರುವಂಥ ಇನ್ನೊಂದು ಪ್ರಾಣಿ ಜಾಕಲ್ಸ್. ಆ್ಯಂಡ್ ಅ ಫಾಕ್ಸ್, ಲೈಕ್ ಏನು ಹೇಳ್ತೀವಿ ನಾವು, ಫಾಕ್ಸು ಸಹ ಟೈಪ್ ಆಫ್ ಅ ಡಾಗ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು, ತೋಳ. ಓಕೆ, ಸೊ ಫಾಕ್ಸ್. ಸೊ ಮೂವ್ ಸ್ವಿಫ್ಟ್ಲಿ ಆನ್ ದ ಡೆಸರ್ಟ್ ಸ್ಯಾಂಡ್. ಸೊ ಈ ಪ್ರಾಣಿಗಳು ಮಾತ್ರ, ಲೈಕ್ ವಿಚ್ ಒನ್, ದಟ್ ಈಸ್ ಗ್ಯಾಸಲ್ಸ್ ಆ್ಯಂಡ್ fox and also the jackals. So these animals only can swiftly on the desert sand. Sand ಅಂತ ಹೇಳಿದ್ರೆ ಲೂಸ್ ಸಾಯಿಲ್. ಸೊ ಲೂಸ್ ಸ್ಯಾಂಡ್, ಮರಳು. ಸೊ ಈ ಮರಳುಗಾಡಲ್ಲಿ ಕಾಮನ್ ಆಗಿ ಕಾಮನ್ ಪೀಪಲ್ಸು ನಾವು ಓಡಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಮ್ಮ ಕಾಲು ಅದರೊಳಗಡೆ ಸಿಂಕ್ ಆಗುತ್ತೆ, ಸಿಕ್ಕೊಳ್ಳುತ್ತೆ. ಓಕೆ, ಎಸ್. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅನಿಮಲ್ಸ್ ವಿ ಆಲ್ಸೋ ಕಾಲ್ಡ್ ದ ಶಿಪ್ ಆಫ್ ದ ಡೆಸರ್ಟ್. ಓಕೆ, ಸೊ ಮರಳುಗಾಡಿನ ಹಡಗು ಅಂತೇಳಿ ನಾವು ಕರಿತೀವಿ. ಯಾವುದು, ಲೈಕ್ ಕ್ಯಾಮಲ್, ಒಂಟೆ, ಅಂಡರ್ಲೈನ್. ಸೊ ಎಸ್ ಚಿಲ್ಡ್ರನ್ಸ್, ಕ್ಯಾಮಲ್. ಸೊ ಯರ್ camel. Okay, camel also called a ship of the desert. Okay, ship of the desert. So is a useful animal. ಯಾಕೆ ಶಿಪ್ ಆಫ್ ದ ಡೆಸರ್ಟ್ ಅಂತೇಳಿ ನಾವು ಕರಿತೀವಿ, ಆ ಮರಳುಗಾಡಿನ ಹಡಗು ಅಂತೇಳಿ ಯಾಕೆ ಕರಿತೀವಿ? ಸೊ ಆ ಅನಿಮಲ್ಗೆ ಏನು ಕೆಪಾಸಿಟಿ ಇದೆ? ಓಕೆ, ಸೊ ಆಲ್ರೆಡಿ ವಿ ನೋ ದಟ್ ದೋಸ್ ಅನಿಮಲ್ಸ್ ಟೇಕ್ ಅ ಲಿಟಲ್ ವಾಟರ್ ಆ್ಯಂಡ್ ಫುಡ್ ಅಂತ ಹೇಳಿದೆ ಅಲ್ವಾ. ಸೊ ಅಲ್ಲಿ ಕಡಿಮೆ ಪ್ರಮಾಣದ ನೀರು ಸಿಗುತ್ತೆ. ಸೊ ಸ್ಕ್ಯಾನ್ಸಿಟಿ ಆಫ್ ವಾಟರ್ ಅಂತ ಹೇಳಿದೆ, ಕೊರತೆ, ನೀರಿನ ಕೊರತೆ ಇದೆ. ಸೊ ಹಾಗಾದರೆ ನಮಗಿಲ್ಲಿ ಯಾವ ಪ್ರಾಣಿಗಳು ಸೂಟಬಲ್ ಆಗ್ತವೆ? ಸೊ ಲೈಕ್ ಜಾಕಲ್ಸ್ ಆಗಿರ್ಬೋದು, ಗ್ಯಾಸಲ್ಸ್ ಆಗಿರ್ಬೋದು, ಫಾಕ್ಸ್ ಆಗಿರ್ಬೋದು, ರೆಪ್ಟೈಲ್ಸ್ ಆಗಿರ್ಬೋದು, ಮ್ಯಾಮಲ್ಸ್. ಓಕೆ, ಸೊ ದೀಸ್ ಅನಿಮಲ್ಸ್ ಆರ್ ಟೇಕ್ ಅ ಲಿಟಲ್ ವಾಟರ್ ಆ್ಯಂಡ್ ಫುಡ್. ಓಕೆ, ಎಸ್. ಆ್ಯಂಡ್ ವೈ ವಿ ಕಾಲ್ಡ್ ಅ ಕ್ಯಾಮಲ್ ಶಿಪ್ ಆಫ್ ಅ ಡೆಸರ್ಟ್ ಅಂತ ಯಾಕೆ ಕರಿತೀವಿ? ಸೊ ವೈ, ಬಿಕಾಸ್ ಮೀನ್ಸ್ ಲೈಕ್ ಇಟ್ ಕ್ಯಾನ್ ಲೀವ್ ವಿತೌಟ್ ಫುಡ್ ಆ್ಯಂಡ್ ವಾಟರ್. ಸೊ ಲೀವ್ ವಿತೌಟ್ ಫುಡ್ ಸೋ ಮೆನಿ ಡೇಸ್. ವಿತೌಟ್ ಫುಡ್ ಅಂತ ಹೇಳಿದ್ರೆ ಅದು ಊಟನೇ ಬಿಟ್ಟು ಅದು ಲೈಫನ್ನು ಲೀಡ್ ಮಾಡಲ್ಲ, ಬಟ್ ಮೆನಿ ಡೇಸ್. ಸೊ ತುಂಬ ದಿನಗಳವರೆಗೂ ಅದು ಬದುಕಬಲ್ಲದು. ಸೊ ನಾವಾದರೆ ಸೊ ಲೈಕ್ ಏನು ಮಾಡ್ತೀವಿ, ಒಂದು ದಿನ ನೀರನ್ನು ಕುಡಿಯೋದು ಬಿಟ್ಟರೆ ಅಥವಾ ಫುಡ್ಡನ್ನು ಬಿಟ್ಟರೆ ನಮಗೇನು ಅನ್ಹೆಲ್ದಿ ಆಗ್ತೀವಲ್ವಾ. ಸೊ ಬಟ್ ಇನ್ ದಟ್ ಅನಿಮಲ್, ಸೊ ಕ್ಯಾಮಲ್, ಸೊ ಎಸ್ಪೆಷಲಿ ಕ್ಯಾಮಲ್ ಅ ಡೆಸರ್ಟ್, ಲೈಕ್ ಅ ಶಿಪ್ ಆಫ್ ಅ ಡೆಸರ್ಟ್ ಅಂತಲೇ ಕರಿತೀವಿ. ವೈ, ಬಿಕಾಸ್ ಇಟ್ ಕ್ಯಾನ್ ಲೀವ್ ವಿತೌಟ್ ಫುಡ್ ಆ್ಯಂಡ್ ವಾಟರ್ ಮೆನಿ ಡೇಸ್. ಓಕೆ, ಎಸ್. ಆ್ಯಂಡ್ ಇಟ್ ವೈಡ್ ಪ್ಯಾಡೆಡ್ ಫೀಟ್. ವೈಡ್ ಪ್ಯಾಡೆಡ್ ಫೀಟ್ ಅಂತ ಹೇಳಿದ್ರೆ ಸೊ ಸ್ಮೂತ್ ಆಗಿರೋದು, ಅದರ ಪಾದಗಳು ಹೇಗಿರುತ್ತೆ ಅಂದರೆ ಲೈಕ್ ಪ್ಯಾಡೆಡ್ ಅಂದರೆ ಸ್ಮೂತ್. ಓಕೆ, ಎಸ್. wide padded feet. Wide padded feet, yes. And do not sink into the sand. So do not sink into the sand ಅಂತ ಹೇಳಿದ್ರೆ, ಸಿಂಕ್ ಅಂದರೆ ಮರಳಿನಲ್ಲಿ ಅದು ಸಿಕ್ಕಳಲ್ಲ, ಅಂದರೆ ಅದು ಏನಾಗುತ್ತೆ, ಸೊ ಈಸಿಯಾಗಿ ತನ್ನ ಮೂವ್ ಮಾಡ್ಬೋದು, ನನ್ನ ಟ್ರಾವೆಲ್ ಮಾಡ್ಬೋದಲ್ಲಿ. ಓಕೆ, ಸೊ ಇಟ್ ಅ ವೈಡ್ ಪ್ಯಾಡೆಡ್ ಫೀಟ್ ಡು ನಾಟ್ ಸಿಂಕ್ ಇನ್ ಟು ದ ಸ್ಯಾಂಡ್ ಆ್ಯಂಡ್ ದೋಸ್ ದೇ ಕ್ಯಾನ್ ಮೂವ್ ಅಕ್ರಾಸ್ ದ ಡೆಸರ್ಟ್ ಸ್ವಿಫ್ಟ್ಲಿ. ಸೊ ಈಸಿಯಾಗಿ ಅದು ಮೂವ್ ಆಗ್ಬೋದು. ಓಕೆ, ಎಸ್. ಸೊ ದಟ್ಸ್ ವೈ ದ ಕ್ಯಾಮಲ್ ಇಸ್ ಅ ಶಿಪ್ ಆಫ್ ದ ಡೆಸರ್ಟ್ ಅಂತೇಳಿ ನಾವು ಕರಿತೀವಿ. ಆ್ಯಂಡ್ ಆಲ್ಸೋ ಇಟ್ ಕ್ಯಾನ್ ಲೀವ್ ವಿತೌಟ್ ಫುಡ್ ಆ್ಯಂಡ್ ವಾಟರ್ ಮೆನಿ ಡೇಸ್. ಸೊ ಓಕೆ, ಎಸ್. ಆ್ಯಂಡ್ ಆಲ್ಸೋ ಇಟ್ಸ್ ಅ ವೈಡ್ ಪ್ಯಾಡೆಡ್ ಫೀಟ್ ಆ್ಯಂಡ್ ಆಲ್ಸೋ ದ ಅಕ್ರಾಸ್ ದ ಡು ನಾಟ್ ಸಿಂಕ್ ಇನ್ ಟು ದ ಸ್ಯಾಂಡ್ ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಮೂವ್ across the desert swiftly. Okay, as they can store water. ಸೊ ನಾವೆಲ್ಲ ನೀರು ಕುಡಿದ ತಕ್ಷಣ ನಾವೇನು ಮಾಡ್ತೀವಿ, ನಮಗೆ ಹೊಟ್ಟೆ ಒಳಗಡೆ ಹೋಗುತ್ತೆ ಅಲ್ವಾ. ಸೊ ಬಟ್ ದಟ್ ಅನಿಮಲ್, ಸೊ ದೇ ಆರ್ ಸ್ಟೋರ್ ವಾಟರ್ ವೇರ್ ಮೀನ್ಸ್ ಸ್ಟಮಕ್. ಸೊ ಸ್ಟಮಕ್ಕಲ್ಲಿ ವಾಟರನ್ನು ಅದು ಸ್ಟೋರ್ ಮಾಡುತ್ತೆ. ಸೊ ಹಂಪ್ಸ್ ಮೀನ್ಸ್ ಲೈಕ್ ಭುಜದಲ್ಲಿ.
ಸೊ ಫುಡ್ಡನ್ನು ಸ್ಟೋರ್ ಮಾಡುತ್ತೆ. ಓಕೆ, ಎಸ್, ದೇ ಕ್ಯಾನ್ ಸ್ಟೋರ್ ವಾಟರ್ ಇನ್ ದೇರ್ ಸ್ಟಮಕ್ ಆ್ಯಂಡ್ ಫುಡ್ ಇನ್ ದೇರ್ ಹಂಪ್ಸ್ ಇನ್ ದ ಅ ಫಾರ್ಮ್ ಆಫ್ ಫ್ಯಾಟ್. ಸೊ ಯಾವ ರೂಪದಲ್ಲಿ ಆಹಾರವನ್ನು ಇಟ್ಕೊಂಡಿರುತ್ತೆ? ಜಿಡ್ಡಿನ ರೂಪದಲ್ಲಿ ಆಹಾರವನ್ನು ಇಟ್ಕೊಂಡಿರುತ್ತೆ. ಅದು ತಿಂದಿದ್ದೆಲ್ಲ ಆಹಾರವನ್ನು ಏನು ಮಾಡುತ್ತೆ? ತನ್ನ ಹಂಪ್ಸ್ ಅಂತ ಹೇಳಿದ್ರೆ ಭುಜ, ಸೊ ಭುಜದ ಮೇಲೆ ಸ್ಟಾಕ್ ಮಾಡಿರುತ್ತೆ. ಅದು ಯಾವ ಒಂದು ಫಾರ್ಮಲ್ಲಿರುತ್ತೆ? ಲೈಕ್ ಅ ಫ್ಯಾಟ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಸೊ ದಿಸ್ ಇಸ್ ಆಲ್ ಅಬೌಟ್ ಅ ವೈಲ್ಡ್ ಲೈಫ್. ಸೊ ವೈಲ್ಡ್ ಲೈಫು ಸೌದಿ ಅರೇಬಿಯಾದಲ್ಲಿ ತುಂಬ ಕಡಿಮೆ ಇದೆ. ಸೊ ಅದರಲ್ಲೂ ನಾವು ನೋಡಬೇಕು ಅಂತ ಹೇಳಿದ್ರೆ, ಸೊ ಸೌದಿ ಅರೇಬಿಯಾದಲ್ಲಿ ಇರೋವಂಥ ಪ್ರಾಣಿಗಳ ಒಂದು ಗುಣಲಕ್ಷಣ ಹೇಗೆ ಅಂತ ಹೇಳಿದ್ರೆ, ಸೊ ದೇ ಟೇಕ್ ಅ ಲಿಟಲ್ ವಾಟರ್ ಆ್ಯಂಡ್ ಫುಡ್. ಓಕೆ, ಸೊ ಸಮ್ ಇನ್ಸೆಕ್ಟ್ಸು, ಸ್ಪೈಡರ್ಸು, ರೆಪ್ಟೈಲ್ಸು, ಮ್ಯಾಮಲ್ಸನ್ನು ನೋಡ್ತೀವಿ. ಅದರ ಜೊತೆಗೆ ಸೊ ಬೇರೆ ಬೇರೆ ಪ್ರಾಣಿಗಳು ಯಾವುದು ಅಂತ ಹೇಳಿದ್ರೆ ಲೈಕ್ ಗ್ಯಾಸಲ್ಸ್ ಆ್ಯಂಡ್ ಜಾಕಲ್ಸ್ ಆ್ಯಂಡ್ ಆಲ್ಸೋ ದ ಫಾಕ್ಸ್. ಓಕೆ, ಎಸ್, ಆ್ಯಂಡ್ ಅನದರ್ ಒನ್ ಇಂಪಾರ್ಟೆಂಟ್ ಅನಿಮಲ್, ಕ್ಯಾಮಲ್. ಸೊ ವಿ ಕಾಲ್ಡ್ ಅ ಶಿಪ್ ಆಫ್ ಅ ಡೆಸರ್ಟ್ ಅಂತೇಳಿ ಕರಿತೀವಿ. ವೈ? ಬಿಕಾಸ್ ದಿಸ್ like it can live without food and water so many days, and also it is have a wide padded feet. Okay, and also do not sink into the sand. adu marubhumiyalli adu sikkalalla. Understood? And also those they can move across the desert swiftly. So easy agi adu move ಮಾಡಬಹುದು, so easy agi ಓಡಾಡಬಹುದು. Okay, yes, and they can store water in their stomach and also food their humps ಅಲ್ಲಿ ಅಂತ ಹೇಳಿದ್ರೆ ಭುಜದಲ್ಲಿ ಇನ್ ದ ಫಾರ್ಮ್ ಆಫ್ ಫ್ಯಾಟ್. ಅಲ್ಲೊಂದು ಇಮೇಜನ್ನು ಕೊಟ್ಟಿದ್ದಾರೆ. ಸೊ ಸಿ ಚಿಲ್ಡ್ರನ್, ಇಯರ್ ಪೇಜ್ ನಂಬರ್ 53, ಕ್ಯಾಮಲ್ ಶಿಪ್ ಆಫ್ ದ ಡೆಸರ್ಟ್ ಅಂತೇಳಿ ನಾವು ಕರಿತೀವಿ. ಸೊ ಅದರ ಲೆಗ್ಸ್ ಎಷ್ಟು ಹೈಟ್ ಇದೆ ಅಲ್ವಾ? ಎಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ವೈಲ್ಡ್ ಲೈಫ್. ಅಂಡರ್ಸ್ಟುಡ್? ಎಸ್. ಸೊ ಮೇನ್ ಆಗಿ ಇಂಪಾರ್ಟೆಂಟ್ ಅನಿಮಲ್ಸ್ ಯಾವುದ್ಯಾವುದು ಅಂದರೆ ಇನ್ಸೆಕ್ಟ್ಸ್, ಅಂಡರ್ಲೈನ್ ಇನ್ಸೆಕ್ಟ್ಸ್, ಸ್ಪೈಡರ್ and reptiles, birds and mammals. Okay, so and also some other animals, gazelles, jackals and fox. So main important animal yavdu? Ship of a desert. Why? Because means it can live without food and water many days. Okay, and it as have like a wide padded feet. ಓಕೆ, ಸೊ ಅದರ ಜೊತೆಗೆ ಇಟ್ ಸ್ಟೋರ್ಡ್ ವಾಟರನ್ನು ಎಲ್ಲಿರುತ್ತೆ? ದೇರ್ ಸ್ಟಮಕ್ ಆ್ಯಂಡ್ ಫುಡ್ಡನ್ನು ದೇರ್ ಹಂಪ್ಸಲ್ಲಿ ಇರುತ್ತೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ಸೊ ನೆಕ್ಸ್ಟ್ ಪೇಜ್ ನಂಬರ್ 54, ಎಕನಾಮಿಕ್ ಆ್ಯಕ್ಟಿವಿಟಿ. ಸೊ ಇನ್ ಸೌದಿ ಅರೇಬಿಯಾ, ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಆರ್ಥಿಕ ಚಟುವಟಿಕೆಗಳು. ಆರ್ಥಿಕ ಚಟುವಟಿಕೆ ಅಂತ ಹೇಳಿದ್ರೆ ಆರ್ಥಿಕ ಚಟುವಟಿಕೆ ಅವರ ಆಕ್ಯುಪೇಷನ್ ಆಗಿರ್ಬೋದು, ಅಲ್ಲಿರೋವಂಥ ಇಂಡಸ್ಟ್ರೀಸ್ ಆಗಿರ್ಬೋದು, ಅಥವಾ ಅಲ್ಲಿರುವಂಥ ಒಂದು ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು. ಅಂಡರ್ಸ್ಟುಡ್? ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಸೊ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಮೀನ್ಸ್ ಯೂಸಿಂಗ್ ಅ ಸೈಂಟಿಫಿಕ್ ಮೆಥಡ್ಸ್ ಆ್ಯಂಡ್ ಡೆವಲಪಿಂಗ್ ದ ಇರಿಗೇಷನ್. ಸೊ ಡೆವಲಪಿಂಗ್ ಇರಿಗೇಷನ್ ಫೆಸಿಲಿಟಿ. ಸೊ ಡಿಯರ್ ಚಿಲ್ಡ್ರನ್, ಯಾರ ಸೈಂಟಿಫಿಕ್ ಮೀನ್ಸ್, ಸೈಂಟಿಫಿಕ್ ಅಂದರೆ ಏನು? ವೈಜ್ಞಾನಿಕ. ಸೊ ಏನಂತ ಕರಿತೀವಿ ನಾವಿಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ಗಳಲ್ಲಿ? ಸೈಂಟಿಫಿಕ್ ಮೀನ್ಸ್ ಅಂದರೆ ಕಂಡಕ್ಟ್ ಇನ್ ದ method of science. Scientific means what? Conducted in the manner of science. Okay, yes. ಸೊ ಸೈಂಟಿಫಿಕ್ ವೈಜ್ಞಾನಿಕ ಪದ್ಧತಿಯನ್ನು ಅವರು ಬಳಸುವಂಥದ್ದು ಅಂದರೆ ಸೊ ಲೈಕ್ ಕಂಡಕ್ಟಿಂಗ್ ಇನ್ ದ ಮ್ಯಾನರ್ ಆಫ್ ಅ ಸೈನ್ಸ್. ಸೊ ವಿಜ್ಞಾನದ ಒಂದು ಪದ್ಧತಿಗಳನ್ನು ಬಳಸ್ಕೊಳ್ಳೋ ಅಂಥದ್ದು. ಓಕೆ, ಸೊ ಸೈಂಟಿಫಿಕ್ ಯೂಸಿಂಗ್ ಅ ಸೈಂಟಿಫಿಕ್ ಮೆಥಡ್ಸ್ ಆ್ಯಂಡ್ ಆಲ್ಸೋ ದ ಲೈಕ್ ಡೆವಲಪಿಂಗ್ ಇರಿಗೇಷನ್ ಫೆಸಿಲಿಟೀಸ್. ಸೊ ಇರಿಗೇಷನ್ ಅಂದರೆ ಹೇಳಿದ್ರೆ ನಮಗೆ ಆಶ್ಚರ್ಯ ಆಗ್ಬೋದು. ಇರಿಗೇಷನ್ ವ್ಯವಸಾಯ. ಸೊ ಅಲ್ಲಿ ಡೆಸರ್ಟ್ ಏರಿಯಾ, ಬ್ಯಾರನ್ ಲ್ಯಾಂಡ್, ಹೆಂಗೆ ವ್ಯವಸಾಯ ಮಾಡ್ತಾರೆ? ಸೊ ದೇ ಆರ್ ಯೂಸಿಂಗ್ ಅ ಸೈಂಟಿಫಿಕ್ ಮೆಥಡ್ಸ್. ಓಕೆ, ಸೊ ವಿಚ್ ಆರ್ ದ ಸೈಂಟಿಫಿಕ್ ಮೆಥಡ್ಸ್ ಅಂತ ಹೇಳಿದ್ರೆ ಡ್ರಿಪ್ ಇರಿಗೇಷನ್ ಆ್ಯಂಡ್ ಆಲ್ಸೋ ದ ಲೈಕ್ ಅ ಮ್ಯಾನ್ಯುವಲ್ ಇರಿಗೇಷನ್. ಸೊ ಮ್ಯಾನ್ಯುವಲ್ ಇರಿಗೇಷನ್, ಡ್ರಿಪ್ ಇರಿಗೇಷನ್ ಅಂದರೆ ನಿಮಗೆ ಗೊತ್ತು, ತುಂತುರು ನೀರಾವರಿಗಳನ್ನು ಬಳಸುವಂಥದ್ದು, ಪೈಪ್ಸ್ಗಳ ಮೂಲಕ ಅಲ್ಲಿ ವಾಟರ್ ಸಪ್ಲೈಯನ್ನು ಮಾಡುವಂಥದ್ದು. ಓಕೆ, ಸೊ ದಿಸ್ ಈಸ್ ಅ ಲೈಕ್ ಅ ಸೈಂಟಿಫಿಕ್ ಮೆಥಡ್. ಸೊ ಅನ್ನೋದು ಒನ್ ಮ್ಯಾನ್ಯುವಲ್ ಇರಿಗೇಷನ್.
ಸೊ ಮ್ಯಾನ್ಯುವಲ್ ಇರಿಗೇಷನ್ ಅಂತ ಹೇಳಿದ್ರೆ ಏನು? ಸೊ ಇಯರ್ ಮ್ಯಾನ್ಯುವಲ್ ಇರಿಗೇಷನ್ ಸಿಸ್ಟಮ್ ಆರ್ ಎ ವೆರಿ ಸಿಂಪಲ್ like a manual irrigation. So system are easy to handle and there is a no need like technical equipment. So manual irrigation ಅಲ್ಲಿ ನಾವು ಯಾವುದೇ ರೀತಿಯಾಗಿರುವಂಥ ಟೆಕ್ನಿಕಲ್ ಮೆಥಡ್ಸನ್ನು ನಾವು ಯೂಸ್ ಮಾಡಲ್ಲ. ಸೊ ಫಾರ್ ಎಕ್ಸಾಂಪಲ್ ಅಲ್ಲಿ ಬೇಕಾಗಿರುವಂಥವ್ರು ಯಾರು? ಒಬ್ಬ ಪರ್ಸನ್ ಬೇಕು, ಒಂದು ಎಕ್ವಿಪ್ಮೆಂಟ್ ಬೇಕು. ಯಾವುದದು ಎಕ್ವಿಪ್ಮೆಂಟ್ ಅಂತ ಹೇಳಿದ್ರೆ ಸೊ ಲೈಕ್ ಶವರ್, ಮ್ಯಾನ್ಯುವಲ್ ಇರಿಗೇಷನ್. ಸೊ ಇದಾಗಿರ್ಬೋದು. ಅಥವಾ ಪ್ಲಾಂಟ್ಸ್ ಹತ್ರ ಸ್ಟೋರಿಂಗ್ ವಾಟರ್. ಸೊ ಇದರ ರೂಟ್ಸ್ ಹತ್ರ ಸೊ ಬಾಟಲ್ಸ್ಗಳಲ್ಲಿ ವಾಟರನ್ನು ಸ್ಟೋರ್ ಮಾಡೋದು. ಓಕೆ, ಸೊ ಮ್ಯಾನ್ಯುವಲ್ ಇರಿಗೇಷನ್ ಅಂತೇಳಿ ನಾವು ಕರಿತೀವಿ. ಸೊ ಇದು ಪ್ಲಾಂಟ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಬಾಟಲ್ಸ್ಗಳನ್ನು ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ಸ್ಟೋರ್ಡ್ ವಾಟರನ್ನು ಮಾಡ್ತಾರೆ. ಸೊ ಅದರ ಜೊತೆಗೆ ಅಥವಾ ಪಾಟ್ಸ್ಗಳನ್ನು ಇಡುವಂಥದ್ದು. ಓಕೆ, ಸೊ ಪಾಟ್ಸ್ಗಳಲ್ಲಿ ವಾಟರನ್ನು ಇದು ಮಾಡೋದು. ಇಲ್ಲಿ ರೂಟ್ಸ್, ಸೊ ಪ್ಲಾಂಟ್ಸ್ನ ರೂಟ್ಸ್ಗಳು ಅದ್ರ ಪಕ್ಕಕ್ಕೆ ಇರುವಂಥದ್ದು, ಇಲ್ಲಿ ಹೋಲ್ ಮಾಡೋದು. ಸೊ ದಿಸ್ ಇಸ್ ಅ ಮ್ಯಾನ್ಯುವಲ್ ಇರಿಗೇಷನ್. ಸೊ we can see two types of a scientific methods in Saudi Arabia. So one is a drip irrigation system and another one is a manual irrigation. So I will write now. So scientific method alli two types irrigation anna nodtivi. A drip irrigation and manual irrigation. Okay, so they are using a scientific methods and developing irrigation facilities. So ಈ ಎರಡು ಮೆಥಡಲ್ಲಿ ಅವರು ಇರಿಗೇಷನನ್ನು ಮಾಡ್ತಾರೆ, ವ್ಯವಸಾಯವನ್ನು ಮಾಡುವಂಥದ್ದು. ಸೊ ಯಾಕಂದರೆ ಅಲ್ಲಿ ರೈನಿ ಇಲ್ಲ. ಸೊ ರೈನಿ ಅಂತ ಹೇಳಿದ್ರೆ ಮಳೆ ಇಲ್ಲ. ಸೊ ಇಟ್ ಮೀನ್ಸ್ ಅ ಲೋ ರೈನ್ಫಾಲ್ ರೀಜನ್. ಸೊ ವೆರಿ ಲೋ ರೈನ್ಫಾಲ್ ರೀಜನ್. ಯಾಕೆ? ಮರಳುಗಾಡೋದು. ಸೊ ಲೈಕ್ ಅ ಡೆಸರ್ಟ್ ಆ್ಯಂಡ್ ಅ ಬ್ಯಾರನ್ ಲ್ಯಾಂಡ್ ಅಂತೇಳಿ ನಾವು ಕರಿತೀವಿ. ಓಕೆ, ಎಸ್, ದ ಡೆಸರ್ಟ್ ಲ್ಯಾಂಡ್ಸ್ ಆರ್ ಎ ಕನ್ವರ್ಟಿಂಗ್ ಇನ್ ಟು ಅಗ್ರಿಕಲ್ಚರ್ ಲ್ಯಾಂಡ್ಸ್. ಸೊ ಕನ್ವರ್ಟಿಂಗ್, ಸೊ ಪರಿವರ್ತನೆ ಅವರೇ ಮಾಡ್ಕೋಬೇಕು. ಸೊ ನ್ಯಾಚುರಲ್ ಆಗಿ ನಮಗೆ ಫ್ಲ್ಯಾಟ್ ಲ್ಯಾಂಡ್ ಸಿಗಲ್ಲ. ಸೊ ಪ್ಲೇನ್ ಏರಿಯಾಸ್ಗಳನ್ನು ನಾವು ನೋಡೋಕ್ಕಾಗೋದಿಲ್ಲ. ಪ್ಲೇನ್ ಏರಿಯಾಸ್ ಮೀನ್ಸ್ ಲೈಕ್ ಬಯಲು ಪ್ರದೇಶ, ಫ್ಲ್ಯಾಟ್ ಲ್ಯಾಂಡ್ಸ್. ಸೊ ಫ್ಲ್ಯಾಟ್ ಲ್ಯಾಂಡ್ಸ್ ಓನ್ಲಿ ದ ವೆರಿ ಸೂಟಬಲ್ ಫಾರ್ ಅ ಹ್ಯೂಮನ್ ಸೆಟಲ್ಮೆಂಟ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಡೂ ಅಗ್ರಿಕಲ್ಚರ್. ಅಂಡರ್ಸ್ಟೂಡ್? ಸೊ ಫ್ಲ್ಯಾಟ್ ಲ್ಯಾಂಡ್ಗಳಲ್ಲಿ ನಾವು ಇಲ್ಲಿ ನೋಡೋ ರೀತಿಯಲ್ಲಿ ಫ್ಲ್ಯಾಟ್ ಲ್ಯಾಂಡ್ಗಳಲ್ಲಿ ಹ್ಯೂಮನ್ ಸೆಟಲ್ಮೆಂಟನ್ನು ನೋಡ್ತೀವಿ, ಅದರ ಜೊತೆಗೆ ಅಗ್ರಿಕಲ್ಚರ್ನ ನೋಡ್ತೀವಿ. ಆದರೆ ಡೆಸರ್ಟ್ ವಿ ಕಾಂಟ್ ಡೂ. ಓಕೆ, ಸೊ ಇಯರ್ ಕನ್ವರ್ಟಿಂಗ್ ಅವರು ಪರಿವರ್ತನೆ ಮಾಡ್ಕೊಳ್ಳೋವಂಥದ್ದು ಆರ್ಟಿಫಿಷಿಯಲ್. ಓಕೆ, ಎಸ್, ಆ್ಯಂಡ್ ದೇರ್ ಆರ್ ಎ ಬ್ಯೂಟಿಫುಲ್ ಪಾರ್ಕ್ಸ್. ಪಾರ್ಕ್ಸ್ ಅಂದರೆ ಗಾರ್ಡನ್ಸ್. ಓಕೆ, ಆ್ಯಂಡ್ ವೇರ್ ಗ್ರಾಸಸ್ ಇಸ್ ಅ ಗ್ರೋ ಆರ್ಟಿಫಿಷಿಯಲ್. ಸೊ ಆರ್ಟಿಫಿಷಿಯಲ್ ಗ್ರಾಸಸ್ಗಳನ್ನು ಅಲ್ಲಿ ಅವರು ಬೆಳೆಯುವಂಥದ್ದು. ಸೊ ಯಾವ ಒಂದು ಸಿಸ್ಟಮ್ ಮೂಲಕ? ಲೈಕ್ ಡ್ರಿಪ್ ಇರಿಗೇಷನ್ ಮೂಲಕ ಆ್ಯಂಡ್ ಮ್ಯಾನ್ಯುವಲ್ ಇರಿಗೇಷನ್. ಆರ್ಟಿಫಿಷಿಯಲ್ ಪಾರ್ಕ್ಗಳನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಇದೆ. ಆ್ಯಂಡ್ ದೇ ಸಾಲ್ಟಿ ಸಿ ವಾಟರ್ ಇಸ್ ಅ ಚೇಂಜ್ ಇಂಟು ಎ ಯೂಸಬಲ್ ವಾಟರ್ ಯೂಸಿಂಗ್ ಎ ಸೈಂಟಿಫಿಕ್ ಟೆಕ್ನಿಕ್. ಸೊ ಪ್ಯೂರಿಫೈಯಿಂಗ್ ವಾಟರ್, ಸಾಲ್ಟಿ ವಾಟರ್. ಸೊ ಅಲ್ಲಿ ಸಿಗೋವಂಥ ನೀರಲ್ಲಿ ಏನು ಉಪ್ಪಿನ ಅಂಶ ಜಾಸ್ತಿ ಇರುವಂಥದ್ದು. ಸೊ ಸಲೈನ್ ವಾಟರ್. ಸಾಲ್ಟಿ ಮೀನ್ಸ್ ಹಿಯರ್ ಸಲೈನ್ ವಾಟರ್. ಸೊ ಈ ಸಲೈನ್ ವಾಟರನ್ನು ಯೂಸಬಲ್ ವಾಟರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸೊ ಲೈಕ್ ಸೈಂಟಿಫಿಕ್ ಟೆಕ್ನಿಕ್ಸ್ ಮೂಲಕ, ಸೊ ವೈಜ್ಞಾನಿಕ ಪದ್ಧತಿಗಳ ಮೂಲಕ ಅಲ್ಲಿರುವಂಥ ಸಲೈನ್ ವಾಟರ್ನ ಯೂಸಬಲ್ ವಾಟರ್ ಆಗಿ ಯೂಸ್ ಮಾಡೋಂಥದ್ದು. ಸೊ ನಾವಿಲ್ಲಿ ವಾಟರನ್ನು ಈಸಿಯಾಗಿ ನಾವು ಸಿಗುತ್ತೆ ನಮಗೆ. ವಾಟರ್ ಪೈಪ್ಲೈನ್ ಮೂಲಕ ಮುನ್ಸಿಪಲ್ ವಾಟರ್ ನಾವು ಈಸಿಯಾಗಿ ನಾವು ತೊಗೋಬೋದು. ಸೊ ಬಟ್ ಸೌದಿ ಅರೇಬಿಯಾ, ಸೊ ದೇ ಕ್ಯಾನ್ ಬೈ, ಯಾಕಂದರೆ ಕೊಂಡ್ಕೋಬೇಕು. ಅಲ್ಲಿ ವಾಟರ್ ತುಂಬ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಅಲ್ಲಿ ವಾಟರನ್ನು ದುಡ್ಡು ಕೊಟ್ಟು ಕೊಂಡ್ಕೊತೀವಿ ಅಲ್ವಾ. ಸೊ ಅಲ್ಲಿ ಪೆಟ್ರೋಲ್ ಕಡಿಮೆ, ವಾಟರ್ನ ಕಾಸ್ಟು ಜಾಸ್ತಿ ಇರುತ್ತೆ. ಓಕೆ, ಎಸ್, ಆ್ಯಂಡ್ ಅದರ್ ಕ್ರಾಪ್ಸ್, ವಿಚ್ ಕ್ರಾಪ್ಸ್ ದೇ ಗ್ರೋ ಇನ್ ಸೌದಿ ಅರೇಬಿಯಾ ಮೀನ್ಸ್ ವೀಟ್, ಬಾರ್ಲಿ, melons and tomatoes are grown here. So which are the crops ಅಂತ ಹೇಳಿದ್ರೆ ಲೈಕ್ wheat, ಗೋಧಿ,
ಸೊ ನೀವು ಇದನ್ನು ಒಂದು ನೆನಪಲ್ಲಿ ಇಟ್ಕೋಬೇಕು. ವೀಟ್ ಅಂತ ಹೇಳಿದ್ರೆ ಅವರು ಇರಿಗೇಷನ್ ಮಾಡಲ್ಲ, ಅಗ್ರಿಕಲ್ಚರ್ ಮಾಡಲ್ಲ, ಮಾಡ್ತಾರೆ. ಸೊ ಯಾವ ಮೆಥಡ್ ಮೂಲಕ? ಸೈಂಟಿಫಿಕ್ ಮೆಥಡ್ ಮೂಲಕ. ಸೊ ಆರ್ಟಿಫಿಷಿಯಲ್, ಸೊ ಸೈಂಟಿಫಿಕ್ ಇರಿಗೇಷನ್ ಮೆಥಡನ್ನು ಅಲ್ಲಿ ಬಳಸಿ ಅವರು ಯಾವ ಬೆಳೆಗಳನ್ನು ಬೆಳೀತಾರೆ? ಸೊ ಲೈಕ್ ಅ ವೀಟ್, ಬಾರ್ಲಿ, melons. Melons means watermelons, kalangadi, okay, and tomatoes. Understood, children? Yes, tomatoes are grown, are main crops. And date palm. So vegetation alli ನಾವು already ನೋಡಿದೀವಿ. Date palm trees and grasses grow at an oasis. So here oasis ಅಂದ್ರೆ the like a fertile spot. ಸೊ ಫಲವತ್ತಾಗಿರುವಂಥ ಒಂದು ಸ್ಪಾಟ್, ಜಾಗ. ಓಕೆ, ಸೊ ಈ ಓಯಾಸಿಸಲ್ಲಿ ಮೇಯ್ನಾಗಿ ಬೆಳೆಯುವಂಥ ಒಂದು ಕ್ರಾಪ್ಸ್ ಯಾವುದು ಅಂತ ಹೇಳಿದ್ರೆ ಲೈಕ್ ಅ ಡೇಟ್ ಪಾಮ್ ಟ್ರೀಸ್ ಆ್ಯಂಡ್ ಆಲ್ಸೋ ದ ಅನದರ್ ಒನ್ ಗ್ರಾಸಸ್ ಗ್ರೋ ಆಡ್. ಸೊ ನೀರಿನ ಅಂಶ ಎಲ್ಲಿರುತ್ತೋ, ಆ ಮರಳುಗಾಡಲ್ಲಿ ನೀರಿನ ಅಂಶ ಎಲ್ಲಿರುತ್ತೋ ಅಲ್ಲಿ ನಾವು ಅದನ್ನು ಒಯಾಸಿಸ್ ಅಂತೇಳಿ ನಾವು ಕರಿತೀವಿ. ದ ಫರ್ಟೈಲ್ ಸ್ಪಾಟ್, ಓಕೆ, ದ ಫರ್ಟೈಲ್ ಸ್ಪಾಟ್ ಇನ್ ಎ ಡೆಸರ್ಟ್ ವೇರ್ ವಾಟರ್ ಈಸ್ ಅ ಫೌಂಡ್. Okay, children, yes, so in that places a date palm trees and date palm trees and also the grasses grow at an oasis. Understood? So mainly oasis andre enu? Write down. So oasis means a fertile spot, jaga, spot andre jaga in a desert, ಮರಳುಗಾಡಲ್ಲಿ ಡೆಸರ್ಟ್, ವೇರ್ ವಾಟರ್ ಈಸ್ ಫೌಂಡ್. ಓಕೆ, ಸೊ ಮರಳುಗಾಡಲ್ಲಿ ಯಾವ ಜಾಗದಲ್ಲಿ ನೀರಿನ ಒಂದು ಸಲೆಯನ್ನು ನೋಡ್ತೀವಿ, ಸೊ ಅದನ್ನು ನಾವಿಲ್ಲಿ ಒಯಾಸಿಸ್ ಅಂತೇಳಿ ನಾವು ಕರಿತೀವಿ. ಓಕೆ, ಸೊ ಇನ್ ದಿಸ್ ಒಯಾಸಿಸ್, ನಿಯರ್ ದ ಒಯಾಸಿಸ್ ಲೈಕ್ ಡೇಟ್ ಪಾಮ್ ಟ್ರೀಸ್ ಆ್ಯಂಡ್ ಗ್ರಾಸಸ್ ಗ್ರೋ ಇನ್ ಆ್ಯನ್ oasis. Understood, children? Yes, oasis means a fertile spot, ಫಲವತ್ತಾಗಿರುವಂಥ ಒಂದು ಜಾಗ. ಸೊ ಆ ಫಲವತ್ತಾಗಿರುವಂಥ ಜಾಗ ಏನು? ಸೊ ದಟ್ ಈಸ್ ಅ ಡೆಸರ್ಟ್ ವೇರ್ ವಾಟರ್ ಫೌಂಡ್. Understood, children? Yes. And some industries have also been set up in Saudi Arabia. Some industries. So here some industries ಗಳು ಯಾವ್ದು ಹಾಗಾದರೆ? Industries. Some industries like in most of the industries imported. So imported a raw material is used like a bring. ಸೊ ಬೇರೆ ಕಂಟ್ರೀಸ್ಗಳಿಂದ ತರಿಸ್ಕೊಳ್ಳುವಂಥದ್ದು ರಾ ಕಚ್ಚಾ ವಸ್ತುಗಳನ್ನು. ಸೊ ಅಲ್ಲಿ ಇರುವಂತಹ ಕಾರ್ಖಾನೆಗಳು ಬೇರೆ ಕಂಟ್ರಿಗಳಿಂದ, ಬೇರೆ ದೇಶಗಳಿಂದ ಕಚ್ಚಾ ವಸ್ತುಗಳನ್ನು ತರಿಸ್ಕೊಳ್ಳುತ್ತೆ, ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಸೊ ಲೈಕ್ ಆಮದು ಅಂತೇಳಿ ನಾವು ಕರಿತೀವಿ. ಆಮದು ಅಂತ ಹೇಳಿದ್ರೆ ಇಂಪೋರ್ಟ್. ಸೊ ಬ್ರಿಂಗ್ ಥಿಂಗ್ಸ್, ಓಕೆ, ಸೊ ವಿತ್ ಅದರ್ ಕಂಟ್ರಿ. ಸೊ ಬೇರೆ ಕಂಟ್ರೀಸ್ಗಳಿಂದ ಆ ವಸ್ತುಗಳನ್ನು ತರಿಸ್ಕೊಳ್ಳುವಂಥದ್ದು. ಎಂತಹ ವಸ್ತುಗಳು ಅಂದರೆ ಕಚ್ಚಾ ವಸ್ತುಗಳು, ರಾ. ಸೊ ಡೈರೆಕ್ಟಾಗಿ ನಮಗೆ ನೇಚರಿಂದ ಸಿಕ್ಕಿರುವಂಥ ವಸ್ತುಗಳನ್ನು ಬೇರೆ ದೇಶಗಳಿಂದ ತರಿಸ್ಕೊಂಡು ಅಲ್ಲಿ ಯೂಸ್ ಮಾಡುವಂಥ ಇಂಡಸ್ಟ್ರೀಸ್ಗಳನ್ನು ನಾವು ನೋಡ್ತೀವಿ. ಓಕೆ, ಸೊ ಇಯರ್ ಇನ್ ಮೋಸ್ಟ್ ಆಫ್ ದ ಇಂಡಸ್ಟ್ರೀಸ್ ಇಂಪೋರ್ಟೆಡ್ ರಾ materials is used and the main industries in Saudi Arabia are a petrochemical. So most of the important industries ಅಂತ ಹೇಳಿದ್ರೆ ಪೆಟ್ರೋಕೆಮಿಕಲ್ಸ್. ಯಾಕೆ ಪೆಟ್ರೋಕೆಮಿಕಲ್ಸು? ಸೊ ಅಲ್ಲಿ ನಾವು ಏನನ್ನು ಸಿಗುತ್ತೆ ನಮಗೆ ಒಂದು ನ್ಯಾಚುರಲ್ ರಿಸೋರ್ಸ್ ಯಾವುದು ಅಂತ ಹೇಳಿದ್ರೆ ಪೆಟ್ರೋಲಿಯಂ. ಓಕೆ, ಎಸ್, ಕಚ್ಚಾ ತೈಲವನ್ನು ನಾವಲ್ಲಿ ಯೂಸ್ ಮಾಡ್ತೀವಿ. ನಾವು ಇವಾಗ ಯೂಸ್ ಮಾಡ್ತೀವಲ್ಲ, ಪೆಟ್ರೋಲಿಯಂ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಕೆರೋಸಿನ್ ಆಗಿರ್ಬೋದು. ಓಕೆ, so here important raw materials is used and the main industries in Saudi Arabia are a petrochemical and chemical fertilizers. Underline, children. Yes, and petrochemicals, chemical fertilizers and plastic textiles. Textiles means cloth industries. So textiles like cotton. Understood? Yes, and leather and soap and handicrafts and food processing and cement. So these are the main important industries in Saudi Arabia. So main industries are like
ಕೆಮಿಕಲ್ಸ್ ಆ್ಯಂಡ್ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳು, ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಪ್ಲಾಸ್ಟಿಕ್, ಟೆಕ್ಸ್ಟೈಲ್ಸ್ ಆ್ಯಂಡ್ ಲೆದರ್, ಚರ್ಮದ ವಸ್ತುಗಳನ್ನು ತಯಾರಿಸುವಂಥ ಫ್ಯಾಕ್ಟ್ರಿ. ಓಕೆ, ಆ್ಯಂಡ್ ಸೋಪ್ ಆ್ಯಂಡ್ handicrafts. So dear children, handicrafts means like a particularly skill of making decorative objects by hand. Okay, ಸೊ ಕೈಯಲ್ಲೇ ಕರಕುಶಲ ವಸ್ತುಗಳನ್ನು ತಯಾರಿಸೋ ಅಂಥದ್ದು, ಅಂದರೆ ಕೈಯಲ್ಲಿ ಮಾಡುವಂತಹ ವಸ್ತುಗಳು, ಹ್ಯಾಂಡಿಕ್ರಾಫ್ಟ್ಸ್ ಇಂಡಸ್ಟ್ರೀಸ್ಗಳನ್ನು ನಾವು ನೋಡ್ಬೋದು. ಸೊ ಫುಡ್ ಪ್ರೊಸೆಸಿಂಗ್, food processing and cement industry. Okay, so these are the main important industries in Saudi Arabia. So main industries like petrochemicals and chemical fertilizers, ರಾಸಾಯನಿಕ ಗೊಬ್ಬರಗಳ ಫ್ಯಾಕ್ಟ್ರಿ, ಆ್ಯಂಡ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್ ಆ್ಯಂಡ್ ಟೆಕ್ಸ್ಟೈಲ್, ಕಾಟನ್ ಲೈಕ್ ಹತ್ತಿ ಬಟ್ಟೆ ಕಾರ್ಖಾನೆಗಳು. ಓಕೆ, ಟೆಕ್ಸ್ಟೈಲ್ಸ್ ಆ್ಯಂಡ್ ಲೆದರ್ ಆ್ಯಂಡ್ ಸೋಪ್ ಆ್ಯಂಡ್ ಹ್ಯಾಂಡಿಕ್ರಾಫ್ಟ್ಸ್. ಸೊ ಹ್ಯಾಂಡಿಕ್ರಾಫ್ಟ್ಸ್ ಮೀನ್ಸ್ like that means a particular skill of making a like a decorative objects by hand. Okay, yes, and food processing, food ತಯಾರು ಮಾಡುವಂಥ ಒಂದು ಫ್ಯಾಕ್ಟ್ರಿಗಳು, ಆ್ಯಂಡ್ ಆಲ್ಸೋ ದ ಸಿಮೆಂಟ್. ಸೊ ದೀಸ್ ಆರ್ ದ ಮೇನ್ ಇಂಡಸ್ಟ್ರೀಸ್ ಇನ್ ಸೌದಿ ಅರೇಬಿಯಾ. ಓಕೆ, yes, and also here the main industrial cities. ಸೊ ಮೇನ್ ಇಂಡಸ್ಟ್ರಿಯಲ್ ಸಿಟೀಸ್ಗಳನ್ನು ನಾವು ನೋಡ್ಬೋದು. ಸೊ ನಮ್ಮ ಇಂಡಿಯಾದಲ್ಲಿ ನಾವು ನೋಡೋದಾದರೆ ಮೇನ್ ಇಂಡಸ್ಟ್ರೀಸ್ ಇರೋವಂತಹ ಒಂದು ಲೈಕ್ ಮೆಟ್ರೋಪಾಲಿಟಿಯನ್ ಸಿಟೀಸ್ ಲೈಕ್ ಮುಂಬೈ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು ಅಲ್ವಾ. ಸೊ ದೀಸ್ ಆರ್ ದ ಮೇನ್ ಇಂಪಾರ್ಟೆಂಟ್ ಮೆಟ್ರೋಪಾಲಿಟಿಯನ್ ಸಿಟಿ. ಬಟ್ ಇನ್ ಸೌದಿ ಅರೇಬಿಯಾ, ಸೊ ಮೇನ್ ಇಂಪಾರ್ಟೆಂಟ್ ಸಿಟಿ ಲೈಕ್ ಇಂಡಸ್ಟ್ರಿಯಲ್ ಸಿಟೀಸ್ ಆಫ್ ಸೌದಿ ಅರೇಬಿಯಾ ಆರ್ ದಮನ್ ಆ್ಯಂಡ್ ಆಲ್ಸೋ ದ ಯಾನೂಬ್. ಸೊ ದಮನ್ ಮತ್ತು ಯಾನೂಬ್ ಅನ್ನೋದು ಅಲ್ಲಿ ಮೇನ್ ಆಗಿ ಇಂಡಸ್ಟ್ರೀಸ್ಗಳಿರುವಂತಹ ಜಾಗ. ಸೊ ದಟ್ಸ್ ವೈ ದ ಮೇನ್ ಇಂಡಸ್ಟ್ರೀಸ್ ಸಿಟೀಸ್ ಆಫ್ ಸೌದಿ ಅರೇಬಿಯಾ ಆರ್ ದಮನ್ ಆ್ಯಂಡ್ ಯಾನೂಬ್. ಓಕೆ, ಎಸ್. ದಮನ್ ಆ್ಯಂಡ್ Yanbu. Okay, Daman and Yanbu. So these two cities are industrial cities. Okay, ನಾವಿವಾಗ ಬೆಂಗಳೂರನ್ನ ಹೆಂಗೆ ಎಲೆಕ್ಟ್ರಿಕಲ್ IT ಸಿಟಿ ಅಂತೇಳಿ ನಾವು ಕರಿತೀವೋ, ಸೊ ಅದೇ ರೀತಿ ಅಲ್ಲಿ ಎರಡು ಸಿಟಿಗಳು ಇಂಡಸ್ಟ್ರೀಸ್ಗಳಿಗೆ ತುಂಬ ಫೇಮಸ್ ಇದೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ದಮನ್ ಆ್ಯಂಡ್ ಯನೂಬ್. ಓಕೆ, ಎಸ್. ಆ್ಯಂಡ್ ಸೌದಿ ಅರೇಬಿಯಾ ಇಸ್ ಅ ವೆರಿ ರಿಚ್ ಇನ್ ಪೆಟ್ರೋಲಿಯಂ ನ್ಯಾಚುರಲ್ ರಿಸೋರ್ಸ್. ಸೊ ಅವರ್ ಇಂಡಿಯಾ ಹ್ಯಾಸ್ ಅ ರಿಚ್ ನ್ಯಾಚುರಲ್ ರಿಸೋರ್ಸಸ್ ಲೈಕ್ ಫಾರೆಸ್ಟ್ ಆಗಿರ್ಬೋದು, ಆ್ಯಂಡ್ ಮಿನರಲ್ಸ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ದ ಅದರ್ ಲೈಕ್ ಬೇರೆ ಬೇರೆ ಒಂದು ರಿವರ್ಸ್ ಆಗಿರ್ಬೋದು. ಸೊ ಇದು ತುಂಬ ಫೇಮಸ್ ಆಗಿರುವಂಥ ನ್ಯಾಚುರಲ್ ರಿಸೋರ್ಸ್ ನಮ್ಮ ಇಂಡಿಯಾದಲ್ಲಿ. ಬಟ್ ಇನ್ ಸೌದಿ ಅರೇಬಿಯಾ, ಸೊ ಸೌದಿ ಅರೇಬಿಯಾ ಇಸ್ ಅ ವೆರಿ ರಿಚ್ ಪೆಟ್ರೋಲಿಯಂ. ಸೊ ಕಚ್ಚಾ ತೈಲಕ್ಕೆ ತುಂಬಾ ಫೇಮಸ್ ಅಲ್ಲಿ. ಓಕೆ, ಸೊ ಇಟ್ ಈಸ್ ನೋನ್ ಆಸ್ ದ ಲಿಕ್ವಿಡ್ ಗೋಲ್ಡ್. ಸೊ ಆ ಪೆಟ್ರೋಲಿಯಮನ್ನು ನಾವು ಸೌದಿ ಅರೇಬಿಯಾದಲ್ಲಿ ಏನಂತ ಕರಿತೀವಿ? ಲೈಕ್ ಲಿಕ್ವಿಡ್ ಗೋಲ್ಡ್. ಸೊ ಲಿಕ್ವಿಡ್ ಅಂತ ಹೇಳಿದ್ರೆ ಏನು? ಲೈಕ್ ದ್ರವ ರೂಪ. ಸೊ ಅಲ್ವಾ, ಸೊ ಲಿಕ್ವಿಡ್ ಫಾರ್ಮಲ್ಲಿರೋದು. ಸೊ ಒಂದು ಬಂಗಾರ, ಸೊ ದ್ರವ ರೂಪದಲ್ಲಿರುವಂಥ ಒಂದು ಬಂಗಾರ ಅಂತೇಳಿ ನಾವು ಕರಿತೀವಿ ಲಿಕ್ವಿಡ್ ಗೋಲ್ಡ್. ಸೊ ಬಿಕಾಸ್ ಆಫ್ ಇಟ್ ಈಸ್ ಅ ಎಕನಾಮಿಕ್ ವ್ಯಾಲ್ಯೂ. ಸೊ ಆ ಒಂದು ಕಂಟ್ರಿಯ ಒಂದು ಎಕನಾಮಿಕ್ ವ್ಯಾಲ್ಯೂ, ಎಕನಾಮಿಕ್ ಬ್ಯಾಲೆನ್ಸ್ ಆಗೋದು ಯಾವ ಒಂದು ರಿಸೋರ್ಸಿಂದ ಅಂತ ಹೇಳಿದ್ರೆ ಲೈಕ್ ಅ ಪೆಟ್ರೋಲಿಯಂ. ಸೊ ದಟ್ಸ್ ವೈ ಇಸ್ ಅ ಕಾಲ್ಡ್ ಅ ಲಿಕ್ವಿಡ್ ಗೋಲ್ಡ್. ಅಂಡರ್ಸ್ಟುಡ್? ಆ್ಯಂಡ್ ಆಫ್ಟರ್ ರಿಫೈನಿಂಗ್, ಸೊ ಪೆಟ್ರೋಲಿಯಂನ ಆಫ್ಟರ್ ರಿಫೈನಿಂಗ್ ಮಾಡಿದ್ಮೇಲೆ, ಶುದ್ಧೀಕರಣ ಮಾಡಿದ್ಮೇಲೆ ನಮಗೆ ಕ್ರ್ಯೂಡ್ ಪೆಟ್ರೋಲಿಯಮ್ಸ್ ಸಿಗುತ್ತೆ. ಸೊ ಬೇರೆ ಕಚ್ಚಾ ತೈಲಗಳು ಸಿಗುತ್ತೆ. ಅದರಿಂದ ಮತ್ತೆ ಬೇರೆ ಬೇರೆ ಒಂದು ಕ್ರ್ಯೂಡ್ ಪೆಟ್ರೋಲಿಯಮ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ ಲೈಕ್ ಕೆರೋಸಿನ್, ಪೆಟ್ರೋಲ್, ಡೀಸೆಲ್ ಆ್ಯಂಡ್ lubricants means like grease. Okay, so other like liquid petroleumsಗಳು ಯಾವುದಾದದು? ಸೊ
ಲ್ಯೂಬ್ರಿಕೆಂಟ್ಸ್ ಅಂತೇಳಿ ಕರಿತೀವಿ. ಲ್ಯೂಬ್ರಿಕೆಂಟ್ಸ್ ಮೀನ್ಸ್ ದಟ್ ಈಸ್ ಅ ಗ್ರೀಸ್. ಸೊ ತೈಲಗಳು ಅಂತೇಳಿ ಕರಿತೀವಿ. ಸೊ ಕ್ರೂಡ್ ಪೆಟ್ರೋಲಿಯಂ ಯಾವುದ್ಯಾವುದು, ಅಲ್ಲಿರುವಂಥ ಒಂದು ನ್ಯಾಚುರಲ್ ರಿಸೋರ್ಸ್ ಯಾವುದು, ಪೆಟ್ರೋಲಿಯಂ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ದ ಲಿಕ್ವಿಡ್ ಆಫ್ ಗೋಲ್ಡ್ ಅಂತ ಹೇಳಿ ಕರಿತೀವಿ. ಸೊ ಅದ್ರ ಜೊತೆಗೆ ಈ ಪೆಟ್ರೋಲಿಯಮನ್ನು ರಿಫೈನಿಂಗ್ ಮಾಡಿದಾಗ, ಶುದ್ಧೀಕರಿಸಿದಾಗ ಮತ್ತೆ ನಮಗೆ ಬೇರೆ ಬೇರೆ ರೂಪದಲ್ಲಿ ನಮಗೆ ಬೇರೆ ಕ್ರೂಡ್ ಪೆಟ್ರೋಲಿಯಮ್ಸ್ಗಳು ಸಿಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಕಚ್ಚಾ ತೈಲಗಳು ಸಿಗುತ್ತೆ. ಸೊ ಅದು ಯಾವುದು ಅಂತ ಹೇಳಿದ್ರೆ ಲೈಕ್ ಕೆರೋಸಿನ್, ಡೀಸೆಲ್. ಲೈಕ್ ಡೀಸೆಲನ್ನು ನಾವು ಲ್ಯೂಬ್ರಿಕೆಂಟ್ಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಆಲ್ಸೋ ದ ಪೆಟ್ರೋಲ್, ಡೀಸೆಲ್ ಆ್ಯಂಡ್ ಕೆರೋಸಿನ್ ಆ್ಯಂಡ್ ಲ್ಯೂಬ್ರಿಕೆಂಟ್ಸ್. ಓಕೆ, ಸೊ ದೀಸ್ ಆರ್ ದ ಮೇನ್ ಕ್ರೂಡ್ ಪೆಟ್ರೋಲಿಯಂ ಇನ್ ದಿಸ್ ಸೌದಿ ಅರೇಬಿಯಾ. ಆ್ಯಂಡ್ ಆಲ್ಸೋ ಗ್ಯಾಸ್, ಓಕೆ, ಅನಿಲ. ಸೊ ಟುಡೇ ಸೌದಿ ಅರೇಬಿಯಾ ಇಸ್ ಎ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆ್ಯಂಡ್ ಎಕ್ಸ್ಪೋರ್ಟ್ ಪೆಟ್ರೋಲಿಯಂ. ಸೊ ಇಯರ್ ಎಕ್ಸ್ಪೋರ್ಟ್ ಅಂತ ಹೇಳಿದ್ರೆ ಸೋಲ್ಡ್, ಬೇರೆ ದೇಶಗಳಿಗೆ ಕಳಿಸೋವಂಥದ್ದು, ರಫ್ತು ಮಾಡೋದು. ಸೊ ಎಕ್ಸ್ಪೋರ್ಟ್, ಇಂಪೋರ್ಟ್ ಅಂದರೆ ಆಮದು ಮಾಡ್ಕೊಳ್ಳೋದು. ಓಕೆ, ಸೊ ಬ್ರಿಂಗ್, ಬಟ್ ಎಕ್ಸ್ಪೋರ್ಟ್ ಮೀನ್ಸ್ ಲೈಕ್ ಅ ಸೋಲ್ಡ್, ಮಾರಾಟ ಮಾಡೋದು. ಸೊ ಸೌದಿ ಅರೇಬಿಯಾದಲ್ಲಿ ಸಿಗುವಂತಹ ಪೆಟ್ರೋಲನ್ನು ಇಡೀ ಒಂದು ಪ್ರಪಂಚದಾದ್ಯಂತ ದೇಶಗಳು ಏನು ಮಾಡ್ತವೆ, ತಗೊತಾ ಇದ್ದಾವೆ ಅಲ್ವಾ. ಸೊ ದ್ಯಾಟ್ಸ್ ವೈ ದ ಡಿಸ್ಕವರಿ ಆಫ್ ಎ ಪೆಟ್ರೋಲಿಯಂ ಹ್ಯಾಸ್ ಎ ಕಂಪ್ಲೀಟ್ಲಿ ಚೇಂಜ್ ದ ಲೈಫ್ ಆಫ್ ದ ಪೀಪಲ್ ಸೌದಿ ಅರೇಬಿಯಾ. ಸೊ ಈ ಒಂದು ನ್ಯಾಚುರಲ್ ರಿಸೋರ್ಸ್ ಇರೋದ್ರಿಂದ ಆ ಒಂದು ಸೌದಿ ಅರೇಬಿಯಾದಲ್ಲಿರುವಂತಹ ಜನಸಾಮಾನ್ಯರ ಜೀವನ ತುಂಬ ಡೆವಲಪ್ಮೆಂಟ್ ಆಗಿದೆ. ಓಕೆ, ಎಸ್, ಎಕನಾಮಿಕಲಿ ತುಂಬ ಡೆವಲಪ್ಮೆಂಟಲ್ಲಿ ಇದ್ದಾರೆ ಸೌದಿ ಅರೇಬಿಯಾದಲ್ಲಿ. ಸೊ ನಾವಿಲ್ಲಿ ಪಡೆಯುವಂತಹ ಒಂದು ಸಂಭಾವನೆ, ಸೊ ಅಲ್ಲಿ ನಾವು ಅದರ ಒಂದು 3 ಪಟ್ಟು ಸಂಭಾವನೆಯನ್ನು ನಾವು ಮಾಡ್ಬೋದು. ಓಕೆ, ಎಸ್. ಆ್ಯಂಡ್ ಟುಡೇ ಸೌದಿ ಅರೇಬಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಸೊ ಉತ್ಪಾದನೆಯಲ್ಲಿ, ಪೆಟ್ರೋಲಿಯಂ ಉತ್ಪಾದನೆಯಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಅಂತಲೇ ನಾವು ಅನ್ಬೋದು. ಯಾವುದದು, ಸೌದಿ ಅರೇಬಿಯಾ. ಸೊ ದಿಸ್ ಇಸ್ ಅ ಡೆಸರ್ಟ್ ಏರಿಯಾ, ಬಟ್ ಆಲ್ಸೋ ವಿ ಕ್ಯಾನ್ ಗೆಟ್ ಅ ಪೆಟ್ರೋಲಿಯಂ ನ್ಯಾಚುರಲ್ ರಿಸೋರ್ಸ್. ಓಕೆ, ಎಸ್, ಎ ಪ್ರೊಡ್ಯೂಸರ್ ಆ್ಯಂಡ್ ಎಕ್ಸ್ಪೋರ್ಟ್ ಪೆಟ್ರೋಲಿಯಂ. ದ ಡಿಸ್ಕವರಿ ಆಫ್ ಪೆಟ್ರೋಲಿಯಂ ಹ್ಯಾಸ್ ಎ ಕಂಪ್ಲೀಟ್ಲಿ changed the life of a people Saudi Arabia. Okay, many foreign engineers and doctors, teachers, accountants, managers, etc. are working in Saudi Arabia. So many engineers are educated people. So like engineers and foreign engineers, doctors, teachers and accountants and also the manager. So they work in Saudi Arabia and they are contributing. So ಕೊಡುಗೆ ಅವ್ರು ಏನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಆ ದೇಶದಲ್ಲಿ ಹೋಗಿ ದುಡಿಯುವಂಥದ್ದು ಸೌದಿ ಅರೇಬಿಯಾದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಂಭಾವನೆ ಜಾಸ್ತಿ, ಪೇಮೆಂಟ್ ಜಾಸ್ತಿಯನ್ನು ಕೊಡ್ತಾರೆ. ಓಕೆ, ಎಸ್. ಸೊ ದೇ ಆರ್ ಕಾಂಟ್ರಿಬ್ಯೂಟಿಂಗ್ ಟು ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಆರ್ಥಿಕ ಚಟುವಟಿಕೆಯಲ್ಲಿ ಡೆವಲಪ್ಮೆಂಟ್, ಉತ್ತಮವಾಗಿರುವಂಥ ಒಂದು ಲೈಕ್ ಏಳಿಗೆಯನ್ನು, ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಅಭಿವೃದ್ಧಿ. ಓಕೆ, ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ. ಸೊ ಆ ಒಂದು ಕಂಟ್ರಿ ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅದರ ಒಂದು ಬ್ಯಾಲೆನ್ಸ್ ಯಾರು ಮಾಡ್ತಾ ಇರೋದು ಅಂದರೆ ಲೈಕ್ ಎಜುಕೇಟೆಡ್ ಪೀಪಲ್ ಆ್ಯಂಡ್ ಆಲ್ಸೋ ದ ನ್ಯಾಚುರಲ್ ರಿಸೋರ್ಸ್, ಪೆಟ್ರೋಲಿಯಂ, ಲಿಕ್ವಿಡ್ ಗೋಲ್ಡ್. ಓಕೆ, ಪೆಟ್ರೋಲಿಯಮನ್ನು ನಾವೇನಂತ ಕರಿತೀವಿ ಸೌದಿ ಅರೇಬಿಯಾದಲ್ಲಿ, ಪೆಟ್ರೋಲಿಯಂ ನಾವೇನಂತ ಕರಿತೀವಿ, ಸೊ ಲೈಕ್ ಲಿಕ್ವಿಡ್ ಗೋಲ್ಡ್, ದ್ರವ ರೂಪದಲ್ಲಿರುವಂಥ ಒಂದು ಬಂಗಾರ. ಸೊ ಬಂಗಾರಕ್ಕೆ ಎಷ್ಟು ಅಮೂಲ್ಯವಾಗಿರುವಂಥ ಒಂದು ಬೆಲೆಯನ್ನು ಇದೆ ಅಲ್ವಾ. ಸೊ ಅಲ್ಲಿ ಸೊ ನ್ಯಾಚುರಲ್ ರಿಸೋರ್ಸು ಒಂದು ಎಕನಾಮಿಕ್ ಕಂಡೀಷನನ್ನು ಬ್ಯಾಲೆನ್ಸ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ಏನಂತ ಕರಿಬೋದು, ಲಿಕ್ವಿಡ್ ಗೋಲ್ಡ್. ಓಕೆ, ಸೊ ಮೆನಿ ಇಂಡಿಯನ್ಸ್ ಆರ್ ಎ ವರ್ಕಿಂಗ್ ಇನ್ ಎ ವೇರಿಯಸ್ ಪ್ರೊಫೆಷನ್ಸ್ ಇನ್ ಸೌದಿ ಅರೇಬಿಯಾ. ಸೊ ನಮ್ಮ ಇಂಡಿಯನ್ಸು ಬೇರೆ ದೇಶಕ್ಕೆ ಹೋಗಿ ಅವರು ದುಡಿಬೇಕು ಅಂದರೆ ಅವರ ಒಂದು ಮೇನ್ ಉದ್ದೇಶ ಅರ್ನ್. ಓಕೆ, ಸೊ ಅವರು ದುಡಿಮೆ, ಸೊ ಅಲ್ಲಿ ಬೇಕಾಗಿರುವಂಥದ್ದು ಸಂಭಾವನೆ. ಸೊ ಇಲ್ಲಿಗಿನ ಜಾಸ್ತಿ ಸಂಭಾವನೆ ಬರೋದ್ರಿಂದ ಎಷ್ಟೋ ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಸೊ ಅಕೌಂಟೆಂಟ್ಸ್ ಆಗಿರ್ಬೋದು, ಸೊ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ದುಡಿತಾ ಇದ್ದಾರೆ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಆಲ್ ಅಬೌಟ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ಮೇನ್ಲಿ ಸೈಂಟಿಫಿಕ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮೇಯ್ನಾಗಿ ಕ್ರಾಪ್ಸ್ಗಳು ವೀಟ್, ಬಾರ್ಲಿ, ಮೆಲನ್ಸ್ ಆ್ಯಂಡ್ ಟೊಮೆಟೋಸನ್ನು ಬೆಳೀತಾರೆ. ಅದ್ರ ಜೊತೆಗೆ ಒಯಾಸಿಸ್ ಅಂತೇಳಿ ಕರಿತೀವಿ, ದಟ್ ಈಸ್ ಅ ಫರ್ಟೈಲ್ ಸ್ಪಾಟ್, ಈಸ್ ಅ ಡೆಸರ್ಟ್ ವೇರ್ ವಾಟರ್ ಈಸ್ ಅ ಫೌಂಡ್. ಆ್ಯಂಡ್ ಆಲ್ಸೋ ಇಂಡಸ್ಟ್ರೀಸಿಗೆ ಬಂದರೆ ನಾವಿಲ್ಲಿ ಲೈಕ್ ರಾ ಮೆಟೀರಿಯಲ್ಸನ್ನು ಯೂಸ್ ಮಾಡುವಂಥ ಇಂಡಸ್ಟ್ರೀಸ್ಗಳನ್ನು, ಬೇರೆ ದೇಶಗಳಿಂದ ಕಚ್ಚಾ ವಸ್ತುಗಳನ್ನು ತರಿಸ್ಕೊಳ್ಳೋವಂಥದ್ದು, ಅದರ ಜೊತೆಗೆ ಅವುಗಳನ್ನು ಬಳಸಿ ಮಾಡುವಂಥ ವಸ್ತುಗಳು. ಆ್ಯಂಡ್ ಆಲ್ಸೋ ಪೆಟ್ರೋಲಿಯಮಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಸಿಗುತ್ತೆ, ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ, ಬೇರೆ ಕಂಟ್ರೀಸ್ಗಳಿಗೆ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ದ ಸೌದಿ ಅರೇಬಿಯಾ ಇಸ್ ಎ ವೆರಿ ರಿಚ್ ಇನ್ ಪೆಟ್ರೋಲಿಯಂ ಅಂತ ಹೇಳಿದ್ರೆ ಅದರಿಂದ ಕ್ರೂಡ್ ಆಯಿಲ್ ಬರುತ್ತೆ. ಸೊ ಆ ಕ್ರೂಡ್ ಆಯಿಲ್ ಯಾವುದು ಅಂತ ಹೇಳಿದ್ರೆ ಡೀಸೆಲ್,
petrol and the kerosene and the like lubricants. Understood children? And so main agi nama Indians people working in a various professions in Saudi Arabia. So understood children? So this is all about today's class of wildlife and economic activities. Understood? Yes. Thank you.